ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಆದರೂ ಕೂಡ ನನ್ನ ಮಗಳು ಡೈಲಿ ಮಾರ್ನಿಂಗ್ ಅವಳು ಬೇಗ ಎದ್ದೇಳೋ ಥರನೇ ಇವತ್ತು ಕೂಡ ಬೇಗನೆ ಎದ್ದು ಕರಗ್ರೆ ವಸತೆ ಅನ್ನೋ ಮಂತ್ರನ ಪ್ರತಿದಿನವೂ ಅವಳು ಹೇಳ್ತಾಳೆ. ಎದ್ದ ತಕ್ಷಣವೇ ಅವಳು ಹೇಳ್ತಾಳೆ. ಹೇಳ್ದಲೇ ಅವಳು ಯಾವತ್ತೂ ಕೂಡ ಎದ್ದೇಳಲ್ಲ. ಸೊ ಅವಳು ಮಂತ್ರ ಹೇಳಿದ ತಕ್ಷಣವೇ ಬೆಳಗ್ಗೆ ಅವಳು ಟೆರೆಸ್ ಮೇಲೆ ಒಂದೆರಡು ರೌಂಡ್ಸು ವಾಕ್ ಮಾಡ್ತಾಳೆ. ವಾಕ್ ಮಾಡಿ ಎಕ್ಸಸೈಸ್ ಥರ ಅದನ್ನು ಡೈಲಿ ರೊಟೀನ್ ಮಾಡ್ಕೊಂಡಿದ್ದಾಳೆ. ಒಂದು ರೌಂಡ್ ಆ ಕಡೆ ಹೋಗ್ತಾಳೆ, ಈ ಕಡೆ ಹೋಗ್ತಾಳೆ, ಈ ಕಡೆಯಿಂದ ಆ ಕಡೆ ಹೋಗ್ತಾಳೆ. ನಮಗೂ ಕೂಡ ಬಿಡಲ್ಲ, ಬನ್ನಿ ಪಾಪ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಳೆ. ಸೊ ಅವಳದೆಲ್ಲ ಎಕ್ಸಸೈಸ್ ಎಲ್ಲ ಮುಗಿದ್ಮೇಲೆ ಸ್ನಾನ ಎಲ್ಲ ಮಾಡಿ ಆಲ್ರೆಡಿ ಅವಳು ರೆಡಿಯಾಗಿ ಟೆಂಪಲಿಗೆ ಹೋಗೋಕ್ಕೋಸ್ಕರ ರೆಡಿಯಾಗಿದ್ದಾಳೆ. ಅವಳು ಇವತ್ತು ಬನಶಂಕರಮ್ಮನ ಟೆಂಪಲಿಗೆ ಹೋಗಬೇಕು ಅಂತ ನೆನ್ನೆನೇ ಹೇಳಿದ್ವಿ. ಸೊ ಹಂಗಾಗಿ ಎಲ್ಲ ಎದ್ದು ರೆಡಿಯಾಗಿ ಇವಾಗ ನಾನು ಮತ್ತು ನನ್ನ ಪುಟಿಮ ಹಾಗೂ ನನ್ನ ವೈಫ್ನ ಕರ್ಕೊಂಡು ಟೆಂಪಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಏನಕ್ಕೆ ಅಂತಂದರೆ ಇವತ್ತು ನಮ್ಮ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಟೈಮ್ ಕೂಡ ಬಂದಿರೋದ್ರಿಂದ ಸೊ ಇವತ್ತು ನಾವು ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಇವಾಗ ಮನೆ ಬಿಡ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ವ, ನಾವು ನನ್ನ ಮಗಳನ್ನ ಕರ್ಕೊಂಡು ನಾವು 4ನೇ ಫ್ಲೋರಲ್ಲಿ ಇರೋದ್ರಿಂದ ನಾವು ಕೆಳಗಡೆ ನಡ್ಕೊಂಡು ಮೆಟ್ಲೆಲ್ಲ ಇಳ್ಕೊಂಡು ಕರ್ಕೊಂಡು ಗಾಡಿಯೆಲ್ಲ ಒರೆಸ್ಕೊಂಡು ಗಾಡಿ ಮೇಲೆ ಕೂರಿಸ್ಕೊಂಡು ನನ್ನ ಮಗಳನ್ನ ಇವಾಗ ನಾನು ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಇವಾಗ ಅಲ್ಲಿಂದ ಬಂದು ಬಸ್ ಸ್ಟಾಪ್ ಹತ್ರ ಇವಾಗ ನಾವು ಬಸ್ ಹತ್ತಿ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಬೈಕಲ್ಲಿ ಹೋಗಿರಲಿಲ್ಲ, ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ನೋಡಿ, ಬಸ್ಸಲ್ಲೆಲ್ಲ ಅವಳು ಆದರೂ ಕೂಡ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ಲು, ಮೊಬೈಲ್ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ. ಫೈನಲಿ ನಾವು ಟೆಂಪಲ್ ಹತ್ರ ಬಂದ್ವಿ ಇವಾಗ. ಸೊ ನೋಡಿ, ಇದೇ ಬನಶಂಕರಮ್ಮನ ಟೆಂಪಲ್ಲು. ನಾವು ತುಂಬ ವರ್ಷಗಳಿಂದ ಬರ್ತಾಯಿದ್ದೀವಿ ಈ ಟೆಂಪಲ್ಗೆ. ಸೊ ಇಲ್ಲಿ ತುಂಬ ಪ್ರಸಿದ್ಧವಾದಂಥ ಒಂದು ಸ್ಥಳ. ಫಸ್ಟು ಬಂದ ತಕ್ಷಣವೇ ಇಲ್ಲಿ ನಾನು ನನ್ನ ಮಗಳು ಕಾಲು ತೊಳ್ಕೊಂಡು ಸ್ವಚ್ಛವಾಗಿ ಕೈಕಾಲೆಲ್ಲ ತೊಳ್ಕೊಂಡು ಆಮೇಲೆ ದೇವ್ರನ್ನ ದರ್ಶನ ಮಾಡೋಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಮಾಡ್ತಾರೆ. ಸೊ ನನ್ನ ಮಗಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬೇಕಲ್ವ. ಬಂದ ತಕ್ಷಣವೇ ಟೆಂಪಲಿಗೆ ಬಂದ ತಕ್ಷಣ ಕೈಕಾಲೆಲ್ಲ ತೊಳ್ಕೊಬೇಕು, ಅದ್ರನ್ನೆಲ್ಲ ಹೇಳ್ಕೊಡ್ಬೇಕು. ಅದೆಲ್ಲ ಮುಗಿಸ್ಕೊಂಡು ನಾವು ನನ್ನ ಮಗಳನ್ನ ಕರ್ಕೊಂಡು ಟೆಂಪಲ್ ಹತ್ರ ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಫಸ್ಟ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಅದು ನವಗ್ರಹ ದೇವಸ್ಥಾನ. ಇಲ್ಲಿ ಕಾಣಿಸುತ್ತೆ ನೋಡಿ, ಅದು ನವಗ್ರಹ ದೇವಸ್ಥಾನ. ಸೊ ಎಲ್ರಿಗೂ ಒಳ್ಳೇದು ಮಾಡಿ. ಇದು ಬನಶಂಕರಮ್ಮನ ದೇವಸ್ಥಾನ. ಸೊ ಫೈನಲಿ ನಾವು ಬನಶಂಕರಮ್ಮನ ದೇವಸ್ಥಾನ ಹತ್ರ ಬಂದು ಅಲ್ಲಿಂದ ಸೇವಾ ಕೇಂದ್ರ ಅಂತ ಒಂದು ಕಾಣಿಸ್ತಾ ಇದೆ ನೋಡಿ. ಸೊ ಅಲ್ಲಿಗೆ ಬಂದು ಕೌಂಟ್ರ್ ಹತ್ರವ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿರೋದ್ರಿಂದ ಸೊ ಅಲ್ಲಿ ಕೇಳಿದ್ವಿ ಏನೇನು ಮಾಡಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಯಾರೇ ಆಯಿತು ಬನಶಂಕರಮ್ಮನ ಟೆಂಪಲ್ನಲ್ಲಿ ಅಭಿಷೇಕ ಮಾಡಿಸ್ಬೇಕು ಅಂತಂದರೆ ಫಸ್ಟ್ ಈ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ಅವತ್ತೇ ಮಾಡಿಸ್ಬೇಕು ಅನ್ನೋ ಥರ ಇತ್ತು ಅಂತಂದರೆ 5 ನೋಟ್ಬುಕ್ಕು, 5 ಪೆನ್ನು, 5 ಪೆನ್ಸಿಲು, 5 ರಬ್ಬರು, ಎರೇಸರು, ಶಾರ್ಪ್ನರು, ಈ ಎಲ್ಲ ಐಟಮ್ಗಳನ್ನ ಎತ್ಕೊಂಡು ಪೂಜಾ ಐಟಮ್ಗಳನ್ನ ಎತ್ಕೊಂಡು ನೀವು ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ನೋಡಿ, ಇದೆಲ್ಲ ನಾವು ತೊಗೊಂಡು ಹೋಗಿ, ಇದು ಶಾಕಂಬರಿ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಅರ್ಚಕರು ನಮಗೆ ಮಗಳಿಗೆ ಅಕ್ಷರಾಭ್ಯಾಸನ ಮಾಡಿಸಿದ್ದು. ಸೊ ಇಲ್ಲೇ ಎಲ್ಲ ಮಕ್ಕಳಿಗೂ ಕೂಡ ಅಕ್ಷರಾಭ್ಯಾಸನ ಮಾಡೋದು. ಸೊ ನೋಡಿ, ಇವಾಗ ನನ್ನ ಮಗಳಿಗೆ ಇವಾಗ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಅಲ್ಲಿ 5 ಬುಕ್ ತೊಗೊಂಡು ಹೋಗ್ತೀವಲ್ಲ, ಅದನ್ನು ಒಂದು ಬುಕ್ಕು ನಮಗೆ ಕೊಡ್ತಾರೆ, ಒಂದು ಸೆಟ್ಟು. ಇನ್ನೊಂದು ಸೆಟ್ಟು ದೇವಸ್ಥಾನದಲ್ಲಿ ಇರ್ತಾರೆ, ಇನ್ನು 3 ಸೆಟ್ಟು ಎಲ್ಲ ಮಕ್ಕಳಿಗೂ ಅಲ್ಲಿ ಕೊಡ್ತಾರೆ. ಸೊ ನನ್ನ ಮಗಳು ಅದೃಷ್ಟ ಚೆನ್ನಾಗಿದ್ದರಿಂದ ಎಲ್ಲ ಮಕ್ಕಳು ಆವಾಗಲೇ ಬಂದರು. ಎಲ್ಲ ಮಕ್ಕಳಿಗೂ ಅವಳ ಕಡೆಯಿಂದಲೇ ಬುಕ್ಕನ್ನು ಕೊಡಿಸಿದ್ರು. ನೋಡ್ತಾ ಇದ್ದೀರಲ್ವಾ. ಸೊ ಇದರಲ್ಲಿ ಸ್ಲೇಟಲ್ಲಿ ಮತ್ತು ಬುಕ್ಕಲ್ಲಿ ಎಲ್ಲ ಬರೆಸ್ತಾ ಇದ್ದಾರೆ ನೋಡಿ, ಬರೆಸಿ ಎಲ್ಲ ಇದು ಮಾಡಿದ್ರು. ಸೊ ನೋಡಿ, ಎಲ್ಲ ಮಕ್ಕಳಿಗೂ ಅವಳು ಕೊಡ್ತಾ ಇದ್ದಾಳೆ. 3 ಜನ ಮಕ್ಕಳಿಗೆ ಕೊಟ್ಟರು. ಸೊ ಎಲ್ಲ ಅವರಾಗೆ ಬಂದು ಇಸ್ಕೊಂಡು ಹೋದರು ನೋಡಿ. ಮತ್ತೆ ಪೂಜೆ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಮಾಡ್ತಾ ಇದ್ದಾರೆ. ಸೊ ನಮಗೂ ನಮ್ಗೆ ಅದ್ರ ಅನುಭವ ಇಲ್ಲ. ಸೊ ಅವಾಗೆಲ್ಲ ನಮಗೆ ಯಾವ ಅಕ್ಷರಾಭ್ಯಾಸ ಅದು ಏನು ಮಾಡ್ತಿಲ್ಲ ನೋಡಿ. ಇವಾಗ ಫೈನಲಿ ನನ್ನ ಮಗಳಿಗೆ ನಮ್ಮ ವೈಫು ಕೂರಿಸ್ಕೊಂಡು ಶ್ರೀ ಗಣೇಶಾಯ ನಮಃ, ಸಿದ್ಧಿ ವಿನಾಯಕಾಯ ನಮಃ, ಈ ಥರ ಎಲ್ಲ ಅಕ್ಷರಗಳನ್ನೆಲ್ಲ ಬರೆಸ್ತಾ ಇದ್ದಾರೆ. ಓಂಕಾರ ಇದನ್ನೆಲ್ಲ ಬರೆಸಿ ಫೈನಲಿ ನನ್ನ ಮಗಳು ತುಂಬ ಅಂದರೆ ತುಂಬ ಖುಷಿ ಆಗಿಬಿಟ್ಟವಳೆ. ಫೈನಲಿ ಲಾಸ್ಟಲ್ಲಿ ಹಾರ ಎಲ್ಲ ಅವಳಿಗೆ ಹೂವು ಎಲ್ಲ ಹಾಕಿ ಸ್ಲೇಟು, ಬುಕ್ಕು, ಪೆನ್ಸಿಲು ಎಲ್ಲ ಕೊಟ್ಟು ನಾನು ಈ ಥರ ಬರೆದೆ ಅಂತ ಅಂದ್ಬಿಟ್ಟು ಅವಳು ತುಂಬ ಖುಷಿಯಾಗಿ ತುಂಬ ಹ್ಯಾಪಿಯಾಗಿ, ಅವಳಿಗೆ ಬರೆಯೋದಂದರೆ ಓದೋದ್ರಿಂದ ತುಂಬ ಇಷ್ಟ. ಇದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಬನಶಂಕರಮ್ಮನ ಪ್ರಸಾದ ಸೇವನೆ ಮಾಡೋಕ್ಕೆ ಅಂತ ಬಂದ್ವಿ.
ಅಲ್ಲಿ ಬಿಸಿಬೇಳೆ ಬಾತು ಏನೋ ಕೊಟ್ಟಿದ್ದರು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರೇ ದೇವಸ್ಥಾನಕ್ಕೆ ಹೋದರೂ ಪ್ರಸಾದ ಮಿಸ್ ಮಾಡಿಬಿಡಿ. ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ದೆಲ್ಲ ನಮ್ಮ ಕೆಲಸ ಕಾರ್ಯ ಎಲ್ಲ ಏನಿದೆ ಎಲ್ಲ ಮುಗಿಸ್ಕೊಂಡು ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬನಶಂಕರಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಏಕೆಂದರೆ ನಾವು ಬಸ್ಸಲ್ಲೇ ಬಂದಿದ್ದರಿಂದ ಮತ್ತೆ ಬಸ್ಸಲ್ಲೇ ರಿಟರ್ನ್ ಹೋಗಬೇಕಾಗಿರೋದ್ರಿಂದ ಇದು ಬನಶಂಕರಿ ಬಸ್ ಸ್ಟಾಪ್ ಹತ್ರ ಬಂದು ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.